ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಫ್ರೆಡ್ರಿಕಾ ಬೇಲ್ಡೆ ಜಾನ್ಸನ್. ನನಗೆ 85 ವರ್ಷ ವಯಸ್ಸು. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ಈಗ ಮಾತ್ರ ಜೀವನದ ನಿಜ ಅರ್ಥವನ್ನು ಅರಿತುಕೊಂಡಿದ್ದೇನೆ. ಏಕೆಂದರೆ ನಾನು ದೈವದೊಂದಿಗಿನ ಏಕತ್ವವನ್ನು ಅನುಭವಿಸುತ್ತಿದ್ದೇನೆ. ನಾನು ಉತ್ತಮ ಕುಟುಂಬ ಜೀವನವನ್ನು ಹೊಂದಿದ್ದೆ. ಆದರೆ ನಾನು ಆಳವಾದ ಅಸ್ತಿತ್ವದ ದುಃಖವನ್ನು ಸಹ ಅನುಭವಿಸಿದೆ. ಸದಾ ಖಾಲಿತನ, ಒಂಟಿತನ ಮತ್ತು ದೈವದೊಡನೆ ಹಾಗೂ ಇತರರೊಡನೆ ಸಂಪರ್ಕದ ಕೊರತೆಯ ಭಾವನೆ ಇತ್ತು. ನಾನು ಮತ್ತು ನನ್ನ ದಿವಂಗತ ಪತಿ ಪೀಟರ್ ಏಕತ್ವ ಚಳವಳಿಯನ್ನು ಪ್ರವೇಶಿಸಿದಾಗ ಈ ಎಲ್ಲವೂ ಬದಲಾಯಿತು ಮತ್ತು ಅದು ನಮ್ಮನ್ನು ಪರಿಪೂರ್ಣತೆ ಹಾಗೂ ಸಂತೋಷದ ಮಾರ್ಗದಲ್ಲಿ ನಡೆಸಿತು. ಪೀಟರ್ ಮತ್ತು ನಾನು ಬಹಳ ಪ್ರಸಿದ್ಧ ಆಧ್ಯಾತ್ಮಿಕ ಸಂಘಟನೆಯಲ್ಲಿ ಶಿಕ್ಷಕರಾಗಿದ್ದೆವು. ನಮ್ಮ ಗುರುವು ಭವಿಷ್ಯದಲ್ಲಿ ಹೊಸ ಯುಗದ ಮಹಾನ್ ಗುರುವೊಬ್ಬರು ಬರುವರು ಎಂದು ಭವಿಷ್ಯವಾಣಿ ನುಡಿದಿದ್ದರು. ಹಾಗೆಯೇ ಶ್ರೀ ಅಮ್ಮ ಭಗವಾನರು ನಮ್ಮ ಜೀವನಕ್ಕೆ ಪ್ರವೇಶಿಸಿದರು. ಶ್ರೀ ಅಮ್ಮ ಭಗವಾನರ ಕೃಪೆಯಿಂದ ಮಹತ್ತರ ಆತ್ಮ ಪರಿವರ್ತನೆಗಳು ಮತ್ತು ಪವಾಡಗಳು ಸಂಭವಿಸಲು ಪ್ರಾರಂಭವಾದವು. ನಮಗೆ ಭಾರತಕ್ಕೆ 10 ಬಾರಿ ಬರುವ ಅದೃಷ್ಟ ಸಿಕ್ಕಿತು. ಆ ಸುಂದರ ಅನುಭವಗಳು ಅನೇಕ ಪವಾಡಗಳಿಂದ ತುಂಬಿಕೊಂಡಿದ್ದವು. ಪ್ರತಿ ಬಾರಿಯೂ ಶ್ರೀ ಅಮ್ಮ ಭಗವಾನರೊಂದಿಗೆ ನಮ್ಮ ಬಂಧವು ಇನ್ನಷ್ಟು ಬಲವಾಗಿ ಮತ್ತು ಪ್ರೇಮಪೂರ್ಣವಾಗುತ್ತಿತ್ತು. ಮೊದಲ ಮಹತ್ವದ ಪವಾಡವು ದೇವಾಲಯದ ಒಂದು ಪ್ರಕ್ರಿಯೆಯ ಸಮಯದಲ್ಲಿ ನನಗೆ ಸಂಭವಿಸಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ದಾಳಿಗಳ ಮಧ್ಯದಲ್ಲಿ ನಡೆದ ನನ್ನ ಜನನವನ್ನು ಮತ್ತೆ ಅನುಭವಿಸಿದೆ. ನನ್ನ ಸುತ್ತಲಿನ ಎಲ್ಲವೂ ಭಯ ಮತ್ತು ಭಯವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ಭಾವಿಸಿದೆ. ಪರಿಣಾಮವಾಗಿ ಅಂದಿನಿಂದ ನನ್ನ ಜೀವನದುದ್ದಕ್ಕೂ ಕಾರಣ ತಿಳಿಯದೆ ನನಗೆ ವಿಮಾನಯಾನದ ಬಗ್ಗೆ ದೊಡ್ಡ ಭಯವಿತ್ತು. ಭಾರತದಿಂದ ಮನೆಗೆ ಹಿಂತಿರುಗುವ ವಿಮಾನಯಾನದ ಸಮಯದಲ್ಲಿ ಪವಾಡ ಸಂಭವಿಸಿತು. ಇದ್ದಕ್ಕಿದ್ದಂತೆ ಯಾವುದೇ ಭಯ ಇರಲಿಲ್ಲ. ಆ ವಿಮಾನದಲ್ಲಿ ನಾನು ನಿರಾಳವಾಗಿ, ಮುಕ್ತವಾಗಿ ಮತ್ತು ಸಂತೋಷದಿಂದ ಕುಳಿತಿರುವುದನ್ನು ನಾನೇ ಸ್ವತಃ ಗಮನಿಸಿದೆ. ಈ ಅಪಾರ ಕರುಣಾಮಯ ಪವಾಡಕ್ಕಾಗಿ ಧನ್ಯವಾದಗಳು. ಎರಡನೇ ಮಹತ್ವದ ಪವಾಡವು 2025 ಅಕ್ಟೋಬರ್ನಲ್ಲಿ ಶ್ರೀ ಭಗವಾನರ ದರ್ಶನದ ವೇಳೆ ಸಂಭವಿಸಿತು. ಆಗ ನನ್ನ ಆಂತರಿಕ ಮಗುವಿನ ಬಾಲ ಸ್ವಭಾವ ಗುಣಮುಖವಾಯಿತು. ಅದು ಒಂದು ಅಗಾಧವಾದ ವಿಮೋಚನೆಯಂತೆ ಭಾಸವಾಯಿತು. ಒಂದು ದೊಡ್ಡ ಅಡೆತಡೆ ದೂರವಾಗಿದೆ ಎಂದು ಅರಿತುಕೊಂಡೆ. ಅದರ ಪರಿಣಾಮವಾಗಿ ನಾನು ಮೂಲದಲ್ಲಿ ಲೀನವಾದೆ. ನಾನು ಆ ದಿವ್ಯ ಮೂಲದೊಂದಿಗೆ ಏಕವಾಗಿದ್ದೇನೆ ಎಂದು ಅರಿತುಕೊಂಡೆ. ನಾನು ನನ್ನ ದೈವಿಕ ಚೈತನ್ಯದ ಕಿರಣ ನನಗೆ ಶಾಶ್ವತವಾಗಿ ಮನೆಗೆ ಹಿಂತಿರುಗಿದ ಅನುಭವವಾಗಿತ್ತು. ಮುಸುಕು ದೂರವಾಯಿತು. ಈಗ ನನ್ನ ಹೊಸ ವಾಸ್ತವವೆಂದರೆ ನಾನು ಅದು ಅಥವಾ ನಾನು ನಾನೇ. ಈಗ ಯಾವುದೇ ದುಃಖವಿಲ್ಲ, ಕೇವಲ ಸಾಕ್ಷಿ ಭಾವದಲ್ಲಿರುವಿಕೆ ಮತ್ತು ನಾನು ನಿಜವಾಗಿ ಯಾರು ಎಂಬ ಅರಿವು ಮಾತ್ರ. ನಿಮ್ಮೊಂದಿಗೆ ಆನಂದದಾಯಕವಾಗಿ ಒಂದಾಗಿರುವುದು. ನಾನು ಎನ್ನುವುದು ಇಲ್ಲ ಮತ್ತು ಅದೇ ಸಮಯದಲ್ಲಿ ನಾನು ಎಲ್ಲವೂ ಆಗಿದ್ದೇನೆ. ಸ್ವರ್ಗ ನನ್ನೊಳಗಿದೆ ಮತ್ತು ನಾನು ಸ್ವರ್ಗದಲ್ಲಿದ್ದೇನೆ. ಜೀವನವು ಪ್ರೀತಿ ಮತ್ತು ಸಂಪರ್ಕದ ಉತ್ಸವವಾಗಿದೆ. ಆ ಅಕ್ಟೋಬರ್ ದರ್ಶನದ ನಂತರ ನನ್ನ ಜೀವನವು ಪವಾಡಗಳ ಸರಣಿಯಾಗಿದೆ. ನನ್ನ ಒಳಗಿನ ಮಗುವನ್ನು ರಕ್ಷಿಸಲು ನಾನು ಕಟ್ಟಿಕೊಂಡಿದ್ದ ಗೋಡೆ ಕುಸಿದು ಹೋಯಿತು. ಇದರ ಪರಿಣಾಮವಾಗಿ ನನ್ನ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು. ಈಗ ನಾನು ಇತರರತ್ತ ಹೆಚ್ಚು ಮುಕ್ತಳಾಗಿದ್ದು ಮತ್ತು ಪ್ರೇಮಪೂರಿತಳಾಗಿದ್ದೇನೆ. ಸಹಜವಾಗಿ ನಾನು ಹೆಚ್ಚು ಸಹಾಯಕಳಾಗಿ ಮತ್ತು ಸೇವೆಗೆ ಸಿದ್ಧಳಾಗಿದ್ದೇನೆ. ನಂತರ ಸ್ವ ಇಚ್ಛೆ ಎಂಬುದೇ ಇಲ್ಲ ಎಂಬ ಅನುಭವವಾಯಿತು, ಏಕೆಂದರೆ ನಾನು ಎಂಬುದು ಇಲ್ಲ.
ಮಹಾ ಕರುಣಾಮಯಿ ಮತ್ತು ಪ್ರಕಾಶ ಸ್ವರೂಪ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರೊಂದಿಗಿನ ಏಕತ್ವ ಮಾತ್ರ ಇದೆ. ಆದ್ದರಿಂದ ಅವರ ಇಚ್ಛೆ ಮತ್ತು ನನ್ನ ಇಚ್ಛೆ ಒಂದಾಗಿವೆ. ಹಂತ ಹಂತವಾಗಿ ಬಹಳ ಪ್ರೀತಿಯಿಂದ ಮತ್ತು ಎಚ್ಚರಿಕೆಯಿಂದ ಶ್ರೀ ಅಮ್ಮ ಭಗವಾನರು ನನ್ನನ್ನು ಉನ್ನತ ಚೈತನ್ಯಾವಸ್ಥೆಗಳತ್ತ ನಡೆಸುತ್ತಿದ್ದಾರೆ ಮತ್ತು ನನ್ನ ವಾಸ್ತವಿಕತೆಯ ಗ್ರಹಿಕೆ ಅದಕ್ಕೆ ಅನುಗುಣವಾಗಿ ಬದಲಾಗುತ್ತಿದೆ. ಯಾವುದನ್ನು ಮಾಡುವವರು ಯಾರೂ ಇಲ್ಲ. ಈಗ ಯಾವುದೇ ಪ್ರಯತ್ನದ ಅಗತ್ಯವಿಲ್ಲ. ಅದು ಅವರ ದೈವಿಕ ಹರಿವಿನೊಂದಿಗೆ ಹರಿದು ಹೋಗುವುದಷ್ಟೇ. ನಾನು ಈಗ ಇನ್ನೊಂದು ಲೋಕದಲ್ಲಿರುವಂತೆ ಅಥವಾ ಈಗಾಗಲೇ ಸ್ವರ್ಣಯುಗದಲ್ಲಿರುವಂತೆ ಭಾಸವಾಗುತ್ತಿದೆ. ಕೆಲವೊಮ್ಮೆ ರಾತ್ರಿಯಲ್ಲಿ ನಾನು ಅಂತ್ಯವಿಲ್ಲದ ಆನಂದ ಮತ್ತು ಪ್ರೀತಿಯ ಸಾಗರದಲ್ಲಿ ಎಚ್ಚರಗೊಳ್ಳುತ್ತೇನೆ. ಕಳೆದ ಕೆಲವು ದಿನಗಳಲ್ಲಿ, ವಿಶೇಷವಾಗಿ ಆನಂದ ವರ್ಗಾವಣೆಯ ಸಮಯದಲ್ಲಿ, ಅವರ ಉಪಸ್ಥಿತಿಯನ್ನು ನನ್ನ ಹೃದಯದಲ್ಲಿ ದೈಹಿಕವಾಗಿಯೇ ಅನುಭವಿಸಿದೆ. ನನ್ನ ಹೃದಯವು ದೈವಿಕ ಪ್ರೀತಿಯಿಂದ ತುಂಬಿ ಹರಿಯುತ್ತಿದೆ. ನೀವು ನನ್ನ ಜೀವನಕ್ಕೆ ಬರುವವರೆಗೂ ನಾನು ಯಾವ ಕೊರತೆಯನ್ನು ಅನುಭವಿಸುತ್ತಿದ್ದೇನೋ ಅದು ಇದೆ ಎಂದು ಈಗಷ್ಟೇ ನನಗೆ ಅರಿವಾಗಿದೆ. ನನ್ನ ಪ್ರೀತಿಯ ದೈವಿಕ ಮಾತಾ ಪಿತೃ ಸ್ವರೂಪರಾದ ಶ್ರೀ ಅಮ್ಮ ಭಗವಾನರೇ, ಈ ಅಪಾರ ವರಗಳಿಗೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ? ನಿಮ್ಮ ಮಹಿಮೆ ನಮ್ಮೆಲ್ಲರಿಗಾಗಿ ಮತ್ತು ಈ ಜಗತ್ತಿಗಾಗಿ ಏನೆಂಬುದನ್ನು ಈಗಷ್ಟೇ ಅರಿಯಲು ಪ್ರಾರಂಭಿಸಿದ್ದೇನೆ. ಶ್ರೀ ಅಮ್ಮ ಭಗವಾನರು ಮತ್ತು ಏಕತ್ವದ ಎಲ್ಲ ದಾಸಾಜಿಯವರು ಹಾಗೂ ಸೇವಕರಿಗಾಗಿ ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿದೆ. ನಾನು ಒಂದು ಹೇಳಬಲ್ಲೆ, ಅಮ್ಮ ಭಗವಾನ್, ನಾನು ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ.